ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕಿಲ್ರಿ, ನೀವು ಎಷ್ಟು ಹಾಕೋರು ಇದ್ರೆ ಹಾಕಿರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. ಮೂರನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿದ್ದಾವು ಅವೆಲ್ಲ ಲೆಕ್ಕ ತಗೋದು. ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬಿಲ್ಲ ಅಂದ್ರೆ JCB. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರನ್ನ ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬಂದು ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಒಳಗೆ ಹೋಗ್ಬೇಕಾಗ್ತದೆ. ನಡೆದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲ ನೋಡಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ. ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂಥ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಅಂಕಿ ಸಂಖ್ಯೆ ಕೊಡ್ತೀವಿ ಅಂತ. ನೀವು ಜಾಗೃತಿ ಆಗದಿದ್ದರೆ, ಹಿಂದೂಗಳು ಒಂದಾಗದಿದ್ದರೆ, ನಾವು ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ ನೋಡಿ. ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ, ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇಲ್ಲಿ ಜಾತಿ ಬಿಡಬೇಕು. ಜಾತಿ ಮತ ನಮ್ಮ ಮನ್ಯಾಗ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಎಲ್ಲಿ ಪಹಲ್ಗಾಂವ್ದಲ್ಲಿ, ಪಹಲ್ಗಾಂವ್ ಅಲ್ಲಿ ಏನು ಕೇಳಿದ್ರಿ ಶ್ರೀಕಾಂತ್ಜಿ? ನಿನ್ನ ಜಾತಿ ಕೇಳಿದ್ರು ನಿಂದು ಪ್ಯಾಂಟ್ ಉಚ್ಚಿ ತೆಗೆದು ನೋಡೋದು. ಹೌದಾ? ಇದು ಸತ್ಯ. ಪಾಪ ಹೆಣ್ಮಕ್ಳು ಕುಂಕುಮ ನೋಡೋದು. ಅಲ್ಲೇನಾರ ಪಂಚಮಸಾಲಿ ಅನ್ನೋದು ಕೇಳಿದ್ರ, ನೀನು ಕುರುಬ್ರ ಅಂತ ಕೇಳಿದ್ರ, ನೀ SC ಇದೆ ಅಂತ ಕೇಳಿದ್ರ. ನಿನ್ನೆ ಮಹಾರಾಷ್ಟ್ರದಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗಿತ್ತು. ಒಂದು ಮುನ್ಸಿಪಾಲ್ಟಿ ಒಳಗೆ ಇಸ್ಲಾಂ ಪಾರ್ಟಿ ಅಂತೇಳಿ AIM ಪಾರ್ಟಿ ಮೆಜಾರಿಟಿ ಬಂದದಲ್ಲಿ. ಆಕೆ ಮೇಯರ್ನ ಹಿಂದೆ ಫೋಟೋ ಯಾವ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇರಬೇಕಿಲ್ಲ, ಅದರ ಜೊತೆ ಗಾಂಧೀದು ಇರಬೇಕಿಲ್ಲ. ಯಾರ್ದೈತಿ ಗೊತ್ತಾ? ಹಂಗಾದ್ರೆ ದಲಿತರು ನೀಮ ಭೀಮ ಬಾಯಿ ಬಾಯಿ. ನೀಮ ಅಂದ್ರೆ ಅವರು ಸಾಬ್ರು, ಭೀಮ್ ಅಂದ್ರೆ ನಮ್ಮವರು. ಬಾಯಿ ಮಾಡಿ ದೇಶವನ್ನು. ಅದಕ್ಕೆ ಅಂಬೇಡ್ಕರ್ರು ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದಿಬಿಟ್ಟಾರೆ. ಅಂಬೇಡ್ಕರ್ಗೆ ಎಂಥ ಒಂದು ಆಫರ್ ಬಂದಿತ್ತಂದ್ರೆ ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ಗೆ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತೊಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತ ಅದನ್ನು. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತೆ ಅಷ್ಟು. ಅವಾಗ ನಾ ಮಾತಾಡಕತ್ತಿದ್ದು 250 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ 1 ಲಕ್ಷ ಕೋಟಿ. ಅವಾಗ ಅರ್ಧ ಏನಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರೆ ನೀವು ಇವತ್ತೇನು ಭಗವಾ ಜೆಂಡಾ ಕುಂಕುಮಾಯನ ಹಚ್ಚೋರು ಒಬ್ಬರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಭಾರತಕ್ಕಿದೆ. ಇದು ಇತಿಹಾಸ. ಇದೇನು ಏನು ಹುಟ್ಸ್ಕೊಂಡು ಹೇಳೋದಿಲ್ಲ. ನೀವು ಓದೇ ಇಲ್ಲ, ಅಂಬೇಡ್ಕರ್ದು ಓದೇ ಇಲ್ಲ. ನೀವು ಹಳ್ಳಿ ಮಳ್ಳಿ ಅದೇ ನೀರನ್ನ ಚಾಚಾ ನೀರು, ಗುಲಾಬಿ ಹೂವು, ಮಕ್ಕಳ ದಿನಾಚರಣೆ, ಅಕ್ಟೋಬರ್ ಬರೋಣೆ 2 ತಿರುಗಿಸೋದು. ಜೈ ಬಾಪೂಜಿ, ಜೈ ಬಾಪೂಜಿ.
ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಮತ್ತು ನೆಹರೂಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಎರಡನೇ ವರ್ಲ್ಡ್ ವಾರ್ನಾಗ ಇಂಗ್ಲೆಂಡ್ ಪೂರ್ತಿ ದಿವಾಳಿ ಆಗಿತ್ತು. ಅವಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಪಗಾರ ಮಾಡ್ಲಕ್ಕ. ಅವಾಗ ಆಜಾದ್ ಹಿಂದತ್ತೇನು ಫೌಜ್ ಕಟ್ಟದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರು, ಅವ್ರು ಏನಾರು ಅಟ್ಯಾಕ್ ಮಾಡಿಬಿಟ್ರೆ ನಾವು ಉಳಿದು, ಯಾಕೆ ಇರೋರೇ ಅವರು ಇಡೀ ಭಾರತದಲ್ಲಿ 1 ಲಕ್ಷ ಜನ ಇದ್ದರು ಪೊಲೀಸ್, ಅವೇನೋ ನಮ್ಮ ಬ್ರಿಟಿಷ್ ಅಧಿಕಾರಿಗಳು. ಇವು ನಮ್ಮವೇ, ನಮ್ಮಕ್ಕೆ ಬರೀ ಇಟ್ಟು ರೊಕ್ಕ ಕೊಟ್ರೆ ಹೆಂಗೆ ಎಲ್ಲ ಮೊದಲು ಹಿಡಿದು ಶಿವಾಜಿ ಮಹಾರಾಜನ ಹೊಡೆದವ್ರು ಯಾರೂ ಅಲ್ಲ, ಅವರು ಮನೆಯಾಗೆ ವಿಷ ಹಾಕಿದವರು. ಸಂಗೊಳ್ಳಿ ರಾಯಣ್ಣ ಹೊಡೆದವ್ರು ಯಾರೂ ಅಲ್ಲ, ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ ಎಲ್ಲ ಇತಿಹಾಸನಾಗ ಬರೇ ಇದೆ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ಣತಮ್ಮರದೇ. ಅಲ್ಲಿಂದ ಹಿಡಿದು ಇಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡೋದು, ನಮ್ಮ ಹಿಂದಿನ JP ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ, ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ಇವತ್ತು ನೋಡಿ, ಇಷ್ಟು ಜನ ಒಂದು 10,000 ಜನ ಇರಬೇಕಿಲ್ಲಿ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಒಬ್ಬರು ಗುರುಗಳು. ಅವರು ಗುರುಗಳು ಹೊಡೆದಾರ 6 4 ಹೊಡೆದಾರ. ನಾವೇನು ಹೊಡೆಯುವಂಥದ್ದು ಏನೂ ಉಳಿದಲ್ಲ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ಬಂಧುಗಳೇ, ಇವತ್ತಿಷ್ಟು ಪ್ರೀತಿ ಭಕ್ತಿ, ಇವತ್ತೇನು ನೀವು ಪಾಪ ಅವ್ರ ಕಾರ್ಯಕರ್ತರು ಏನು ಹೇಳಿದ್ರಲ್ಲ, ಅವ್ರು ಭಾಳ ಕಷ್ಟ ತೊಗೊಂಡು ಇಷ್ಟು ಒಂದು ಸಮಾವೇಶ ಮಾಡಬೇಕಾದ್ರೆ ಸಾಮಾನ್ಯ ಇಲ್ಲ. ಅದಕ್ಕೆ ಇನ್ನು ಮ್ಯಾಗ ಯಾರೇ ಸಮಾವೇಶ ಮಾಡ್ತಾರಂದ್ರೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 100 ರೂಪಾಯಿ ಕಾಣಿಕೆ ಕೊಡುವಂಥದ್ದು ನೀವು ಕಲೀರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ. ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂದ್ವಿ. ಯಾರ ಹೆಸರವರು? ದಿಲೀಪ್ ಪೋತ್ರಾಜ. ನೋಡು, ಕೆಲವೊಂದು ಮಂದಿ ಹೇಳ್ತಾರೆ, ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪೊಲೀಸರ ಬಗ್ಗೆ ಮಾತಾಡ್ತಾರೆ. ಒಮ್ಮ ಅಸೆಂಬ್ಲಿಯಾಗ ಇದೇ ಬಂತು, ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನವರು ಸೈನಿಕರು ಭಾಳ ಆದ್ರೆ ಅವನು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ನಾನು ಸಿದ್ದರಾಮಯ್ಯನವ್ರು ಇದ್ದರು ವಿಧಾನ ಪರಿಷತ್ನ, ನಾನು ಹೇಳಿದೆ, ಮಾನ್ಯ ಏನು ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ ಹಗರು ಮಾತಾಡೋಣ, ನಾನು ಇವನಿಗೆ ಇವತ್ತೇ ಚಾಲೆಂಜ್ ಕೊಡ್ತೀನಿ, ಅವನ ಮಗನೇನಾರು ಸೈನಿಕ ಮಿಲ್ಟ್ರಿಗೆ ಸೇರಿಸಿದ್ರೆ 25 ಲಕ್ಷ ರೂಪಾಯಿ ಅವನಿಗೆ ಬಹುಮಾನ ಕೊಡ್ತೀನಿ ಅಂತ. ಅವರು ದೇಶದ ಸಲುವಾಗಿ ಕೆಲಸ ಮಾಡಿದವ್ರನ್ನ ಇವತ್ತು ಹೆಂಗಿದೆ, ಇವತ್ತು ಯಾವುದೇ ಒಬ್ಬ ಸೈನಿಕ ತೀರ್ಕೊಂಡ್ರೆ ಮೊದಲು ಏನೂ ಕಿಮ್ಮತ್ತಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥದ್ದು ಎಂದು ನನ್ನ ಪಾಲಿಗೆ ಸಾಧ್ಯ ಇಲ್ಲ. ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ಬೇಕು ಆ ಕುಟುಂಬ. ನೋಡ್ರಿ, ಒಬ್ಬ ಮಿಲಿಟ್ರಿ ಒಳಗೆ ಯಾರ್ದಾರ್ದು ಹುತಾತ್ಮ ಮಾತ್ರ ಆ ಹಳ್ಳಿಗೆ ಕರ್ಕೊಂಡು ಬಂದು ಪಾರ್ಥಿವ ಶರೀರವನ್ನು ತೊಗೊಂಡು ಬಂದು ಮಿಲಿಟ್ರಿಯವ್ರು ಬಂದಿರ್ತಾರೆ, ಅಲ್ಲಿ DC, ಅಲ್ಲಿ SP, ಜಿಲ್ಲಾ ಉಸ್ತುವಾರಿ ಸಚಿವ, ಆ ಒಂದು ಇದಕ್ಕೆ ಬಂದು ಶ್ರದ್ಧಾಂಜಲಿ ಕೊಟ್ಟು ಹೋಗುವಂಥ ಗೌರವ ಇವತ್ತೇನಾದರೂ ಸೈನಿಕ ಸಿಕ್ಕಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾನು ನೆನಪು ಮಾಡ್ಬೋದು. ಸೈನಿಕರ ಅದಾರ ಅಲ್ಲಿ ಸುರಕ್ಷಿತವಾಗಿ ಹೇಳಿದ್ರಲ್ಲ, ಒಂದು ಸೈನ್ಯದಲ್ಲಿ ಶಿವಾನಂದ ಪಾಟೀಲ್ ಹೇಳಿಲ್ಲ, ಅಲ್ಲಿ ಸೈನಿಕರು ಗಟ್ಟಿ ಅದಾರ ಅಂತ ಹೇಳಿ ನಾವು ಎಲ್ಲ ಗದ್ದೆದಾಗ ನಾನೇ ಸುರಕ್ಷಿತ ನೀವು. ಅದಕ್ಕೆ ಹೇಳಿದ್ರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು? ಜೈ ವಿಜ್ಞಾನ್. ವಿಜ್ಞಾನ ಯಾಕೆ ಹೇಳಿದ್ರು? APJ ಕಲಾಂ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಅಣು ಬಾಂಬನ್ನು ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂಥ ಶಕ್ತಿ ಬಂದ ಮೇಲೇ ಎಲ್ಲ ಮಕ್ಕಳು ಅಂಜಲಕತ್ತಾರೆ. ನಮ್ಮ ಪಾಕಿಸ್ತಾನ ದಿನ ಹಾರಾಡ್ತಿತ್ತು,
ನಮ್ಮ ಸೈನಿಕರನ್ನ ಯಾವ ರೀತಿ ಹೊಡಿತಿದ್ರು ನೋಡ್ತಿದ್ರಲ್ಲ. ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟ್ರಿ ಅವ್ರನ್ನ ಎಲ್ಲರೂ ಹೊಡೆದಿದ್ದು ಸುದ್ದಿ ಕೇಳಿರಿ. ಒಬ್ಬರಿಗೆ ಕಲ್ಲು ಹೋಗಿತ್ತ ನಮ್ಮ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡು ಕಲ್ಲು ಹೋಗಿತ್ತು. ಮಿಲಿಟ್ರಿ ಅವ್ರ ಕೈಗೆ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂಥ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂಬೆ ಅದು. ಹಿಂಗೆ ಸೋನಿಯಾ ಗಾಂಧಿ ಬಂದ್ರೆ ಹಿಂಗೆ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕೊಂಡಿರ್ತಾರ ಅವ್ರು. ಇವತ್ತು ಹೆಂಗಿದೆ ಭಾರತದ ಪರಿಸ್ಥಿತಿ? ಟ್ರಂಪ್ನು ಜಿಗಿದಾಡಿದ್ರು ಏನು ನಮ್ಮ ಮಾಡೋದಾಗಲಿಲ್ಲ. ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಗಿತ್ತು. ಯಾಕೆ ಹಾಗಾಡ್ತಿದ್ದ? ಚೀನಾನು ಏನು ಮಾಡೋದಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಏನ ಮೋದಿಯವರು ಮುಂದೆ ಬರೋರು ಭಾಳ ಡೇಂಜರ್ ಅದಾರ. ಯಾರು ಗೊತ್ತಾಯ್ತಲ್ಲ ಅವ್ರು ಬಂದ್ರಂತರು ಮತ್ತೆ ಬುಲ್ಡೋಜರೇ. ಹಂಗೆ 2028 ಚೇಂಜ್ ಆಗಬೇಕು ಬೇಡ? ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ ಕೂಡಲೇ ಎಲ್ಲರಿಗೆ AK-47 ಎಲ್ಲ ಹೊಸ ಗಾಡಿಗಳು. ಯಾವ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್ ಇನ್ನ ಮುಂದಿನ ದಾಬಾದ ಅನ್ನೋದ್ರೊಳಗೆ ಡಮ್ಮೆ ಸೀದಾ ಮ್ಯಾಗೆ ಹೋಗುದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು. ಯಾವುದ್ರ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿದ ಕಲ್ಲು ಬಂದೈತೆ ಅದು ಮನಿ ಡಮ್ ಆಗೋಗ ಬೇಡ. ಇವತ್ತೇನು ಶಿವಾಜಿ ಮಹಾರಾಜರ ಮ್ಯಾಗ ಚಪ್ಪಲಿ ಹೋಗೋದಾರಲ್ಲ ನನ್ನ ಮಕ್ಕಳು. 28ಕ್ಕೆ ನಾವು ಬಂದ ಮ್ಯಾಗ ಪೊಲೀಸರ ಬಳಿ ಅಂತರೂ ಡ್ರೋನ್ದಾಗ ಯಾರ್ಯಾರು ಒಳಗಿದ್ರು ನಮ್ಮ ಮಕ್ಕಳದ್ದು ಎಲ್ಲ ಗುರ್ತೈತೆ. ಸೊಂಡಿಗಳು ಅದಾವು. ಅವತ್ತನ್ನು ಒಂದೊಂದೇ ಹೊರಗೆ ತಂದು ಟ್ರೀಟ್ಮೆಂಟ್ ಕೊಟ್ಟು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಮುರ್ದಾಬಾದ್ ಪಾಕಿಸ್ತಾನ ಅನ್ಸಿ ಮನೆ ಕಳಿಸ್ತೇನೆ. ಹಂಗೆ ಮಾಡ್ಬೇಕಿಲ್ಲ. ಈಗ ಹಂಗೆ ಮಾಡ್ಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಾಗಬೇಕು. ಯಾರು ಜಾತಿ ಗೀತಿ ಬಿಡ್ರಿ. ನೋಡ್ರಿ ಇವತ್ತು ಧಾರವಾಡದಾಗ ಹುಡುಗರು ದಂಧೆ ಮಾಡ್ಲಕತ್ತಾರೆ. ಎದಕ್ಕೆ? ನೌಕರಿ. ನಾವು ವಿಧಾನಸಭಾದಾಗ ಹೇಳಿದ್ದ ಬೆಂಗಳೂರಿನಾಗ ಮುಖ್ಯಮಂತ್ರಿಗಳೇ ನೀವು ಹುಷಾರಿರಿ. 2,80,000 ಪೋಸ್ಟಿಂಗ್ ಆಗ್ಬೇಕು ಕರ್ನಾಟಕದಾಗ. 2,80,000 ಪೋಸ್ಟಿಂಗ್ ಆದರೆ 2,80,000 ಯುವಕರಿಗೆ ನೌಕರಿ ಆಗ್ತದೆ. 2,80,000 ಮಂದಿಗೆ ಗ್ಯಾರಂಟಿ 10 ಕಿಲೋ ಅಕ್ಕಿ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ 20,000 ರಿಂದ 30,000 ಪಗಾರ ಬರ್ತದೆ. 3 ಲಕ್ಷ ಕುಟುಂಬಗಳನ್ನು ನೀವು ಶ್ರೀಮಂತ ಮಾಡ್ಬೋದು. ಇಲ್ಲಕಂದ್ರೆ ನೇಪಾಳದಾಗ ಮೊನ್ನೆ ಏನಾಯ್ತು ನೋಡಿರಲ್ಲ, ಶ್ರೀಲಂಕಾದಾಗ ಏನಾಯಿತು ಹಂಗೆ ಆಗ್ತೈತೆ. ವಿಧಾನಸೌಧ ಆಗ್ತದೆ. ಇವತ್ತು ಆ ಹುಡುಗರು ಹೇಳ್ಯಾರ ಏನಂದ್ರೆ, ನೀವು ನೇಮಕಾತಿ ಮಾಡ್ಕೋದೇ ಇದ್ದರೆ ವಿಧಾನಸಭೆ ಹೋಗ್ತೀವ ಅಂತ ಎಚ್ಚರಿಕೆ ಕೊಡೋ ಪರಿಸ್ಥಿತಿ ಬಂದ ಮ್ಯಾಗ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ಯಾರ, 5 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಇವತ್ತು ಹೇಳ್ಯಾರ. ನಾವು ವಿಧಾನಸಭೆದು 3 ಕಡೆ ಮಾತಾಡಿದೆ. ಪೊಲೀಸರ ವಯೋಮಿತಿ ಹೆಚ್ಚು ಮಾಡಿರಿ, ಪಾಪ ಕರೋನಾದಾಗ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೊಡೆದೆ ಚಂಕ ಹೊಡೆದೆ. ಇವ್ರಿಗೆ ಬುದ್ಧಿ ಬರಲಿಲ್ಲ. ಇವತ್ತು ಧಾರವಾಡದ್ದು ನೋಡಿದ ಮ್ಯಾಗ ಸಿದ್ದರಾಮಯ್ಯವ್ರಿಗೆ ಅನ್ಸೈತಿ ಇದು ಭಾಳ ಸೀರಿಯಸ್ ಹೋಗ್ತದೆ ಅಂತೇಳಿ ಇವತ್ತು ಅಪಾಯಿಂಟ್ಮೆಂಟ್ 5 ವರ್ಷ ಏನು ಮಾಡ್ಯಾರ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಒಂದು ಕಡೆ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು, ನಮ್ಮ ಸನಾತನ ಧರ್ಮ ರಕ್ಷಣೆ ಆಗಬೇಕು. ನಾವು ಸುರಕ್ಷಿತವಾಗಿ ದೇಶನಾಗ ಈ ರಾಜ್ಯದಾಗ ಇರಬೇಕಾದ್ರೆ ಎಲ್ಲರೂ ಮುಂದಿನ ಚುನಾವಣೆ ಬಂದಾಗ ಯಾರು ಹಿಂದೂ ಪರವಾಗಿ ಗಟ್ಟಿ ಇರ್ತಾನೆ ಮತ್ತು ಅಳ್ಪುಳ್ಕಿದ್ದವ್ರನ್ನ ಆರಿಸಿ ಕಳಿಸ್ಬೇಡ್ರಿ. ಈ ರಂಜಾನಕ್ಕೆ ಇದು ಕೊಡೋರು, ಈ ಅಕ್ಕಿ ಬೆಲ್ಲ ಕೊಡೋರನ್ನ ಆರಿಸಿ ಕಳಿಸ್ಬೇಡ್ರಿ. ಸಾಕೇನು ಎದಕ್ಕೆ ಬೇಕಾರೆ ಇವ್ ಬುದ್ಧಿ ಇಲ್ಲ ನಮ್ಮ ಮಂದಿಗೂ. ರೀ ಅವ್ರು ಕೊಟ್ರೆ ಓಟ್ ಹಾಕ್ತಾರೆ. ಹಾಕ್ಯಾರೇನ್ರಿ ಸರ್ಕಂತಾರೆ ನಿಮ್ಗೆ. ನನಗಂತೂ ಬಿಜಾಪುರನಾಗ ಹಾಕೋದಿಲ್ಲ ಬಿಡ್ರಿ. ನಾ ಬೇಡ ಅಂತೇಳಿ ನೀವು ಬರೋದು ಬೇಡ, ನೀವು ಓಟ್ ಹಾಕೋದು ಬೇಡ. ನಮ್ಮ ಮಂದಿ ಅದಾರ ಗಟ್ಟಿಗೆ ಬಂದು ಓಟ್ ಹಾಕ್ತಾರೆ. ಅದಕ್ಕೆ
ನೀವೆಲ್ಲರೂ ಗಟ್ಟಿ ಆದರೆ ಮುಂದಿನ ದಿವಸದಲ್ಲಿ ಭಾರತ ಆಗಿರುತ್ತದೆ, ನಮ್ಮ ರಾಜ್ಯ ಸುರಕ್ಷಿತ ಇರ್ತದೆ. ಇವತ್ತೇನು ನಮ್ಮ ನಮಗೆ ಕರ್ನಾಟಕದಾಗ ಏನೂ ಆ್ಯಕ್ಷನೇ ಇಲ್ಲ, ಪೊಲೀಸ್ ಆ್ಯಕ್ಷನೇ ಇಲ್ಲ. ಅವ್ರನ್ನ ಒದ್ದು ತರಬೇಕಾಗಿತ್ತಿಲ್ಲ, 200 ಮಂದಿ ಯಾರದಾರ ಅವ್ರನ್ನ ತರುವುದಿಲ್ಲ. ಭಾಳ ಪ್ರೆಷರ್ ಪಾಪ SP ಸಣ್ಣ ಹುಡುಗದಾರಣ್ಣ. ಇನ್ನು 5 ಮಂದಿ SP ಕರೆಸಿರ್ತಿಲ್ಲ ಬಾಗಲಕೋಟೆ. ಅದನ್ನು ಸಂಶೋಧನೆ ಮಾಡಿ ಶಾಂತಿಯನ್ನು ಹೆಂಗೆ ಮಾಡಬೇಕು ಅವ್ರು 5 IPS ಅಧಿಕಾರಿಗಳು ಚರ್ಚೆ ಮಾಡಿ ಇಂಥವರು ಎಲ್ಲೆಲ್ಲಿ ಅದಾರೆ ಸಮಾಜ ಘಾತಕರು ಅಲ್ಲಿ ಮಸೂತಿಯಾಗ ಅದಾರೆ. ಆ 200 ಮಂದಿನ ತಂದು ಒದ್ರೆ 20 ವರ್ಷ ಬಾಗಲಕೋಟೆನಾಗ ದಂಧೆ ಆಗೋದು. ಮಾಡಿರಿ ನೀವು ಯಾರ್ದು SP ಪಾಪ ಅವ್ರು ಏನು ಮಾಡಬೇಕು, ಪ್ರೆಷರ್ ಇರ್ತೈತಿ. ನಾವು ಹೇಳೋದು ಇಷ್ಟೇ, ಎಷ್ಟು ಲಿಮಿಟ್ನಾಗ ನೀವು ಮಾತು ಕೇಳ್ರಪ್ಪ. ನೋಡಿ ರಾಜಕಾರಣಿಗಳು ಕಟ್ಟದಾನ ಕಟ್ಟಿ ನೀವು ಏನು ಮಾಡಂಗದಾರ, ಪೊಲೀಸರಿಗೆ ಭಾಳ ಟ್ರಾನ್ಸ್ಫರ್ ಮಾಡ್ತಾರೆ. ನಾಳೆ ನಮ್ಮ ಸರ್ಕಾರ ಬಂದ್ರೆ ನಾನು ಪ್ರಮೋಷನ್ ಕೊಡ್ತೀನಿ, ಈ ನಾಟಕ ಮಾಡಿದ್ರೆ ಡಿಮೋಷನ್ ಕೊಡ್ತೀನಿ. ಹೋಗ್ರಿ ಅಲ್ಲೇ ಪಾಕಿಸ್ತಾನದಾಗ IPS ಆಗ್ರಿ PSI ಆಗ್ರಿ ಅಂತ. ಮತ್ತು ಇವ್ರು ಸಾಬ್ರಂಗ ವರ್ತನೆ ಮಾಡಿದ್ರು ಇಟ್ಕೊಂಡು ಏನು ಮಾಡೋದು? ಅದು ಸ್ಟ್ರಾಂಗ್ ಇವತ್ತು ಬೇಕಾಗಿದೆ. ಬ್ಯಾಗಿನವ್ರು ಗಟ್ಟಿಬೇಕು. KGHಳ್ಳಿ DGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ಒಗ್ಗು ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ಬೊಮ್ಮಾಯಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಹೊಡೋದು, ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾನೆ. ಇವತ್ತು ಆ ಕೇಸ್ ವಾಪಸ್ ತಗೋತಾರೆ. ಪೊಲೀಸರ ನೈತಿಕ ಬಲ ಏನು ಉಳಿತದೆ? ಯಾಕೆ ಪೊಲೀಸರು ಇದನ್ನು ಕೆಲಸ ಮಾಡೋಕ್ಕೆ ಹೇಳ್ರಿ ನೋಡೋಣ. ಅವ್ರು ಏನು ಮಾಡ್ಬೇಕು ಪಾಪ? ಇಂಥ ನಾಲಾಯಕ ಸರ್ಕಾರಗಳು ಬಂದಿದ್ದರಿಂದ ಇವ್ರು ತಲೆ ಮ್ಯಾಗ ಕೂತಾರ. ನಮ್ಮವರೇ ಇದ್ದರು. ಅರಗ ಜ್ಞಾನೇಂದ್ರ ಅವ್ನು ಕೇಳಿದೆ, ಪುಣ್ಯಾತ್ಮ ನೀ ಯಾಕೆ ಗೃಹ ಮಂತ್ರಿ ಆಗಿ ಏನು ಅರಣ್ಯ ತಗೋ, ಏನು ಮಾಡಲಿ ಅಂತ ನಾಡ್ರೆ ಯಾವ ಪೊಲೀಸ್ ಅಧಿಕಾರಿಗಳು ನಾನು ಮಾತೇ ಕೇಳಿದೆ. ಅರಗ ಜ್ಞಾನೇಂದ್ರ ಮತ್ತು ಎದಕ್ಕೆ ಕಿಸಿಲಾಕದೆಯಪ್ಪ? ಬೊಮ್ಮಾಯಿಗೂ ಕೇಳಿದೆ ನಾನು. ಅಲ್ಲೇ ಅವ್ರು ಹಿಂದೆ ಕುಂಡ್ರದ್ದು, ಯಾಕಂದ್ರೆ ನಾನು ಸೀನಿಯರ್ MLA, ನಾವು ಹಿಂದೆ ಕುಂಡಿರ್ಬೇಕಲ್ಲ. ಬೊಮ್ಮಾಯಿ ಕೇಳಿದೆ, KGHಳ್ಳಿ DGHಳ್ಳಿ ಒಳಗೆ ರಾತ್ರಿ 2ಕ್ಕೆ ಕೊತ್ತಂಬರಿ ಲೆಕ್ಕಕ್ಕೆ ಗಯತೆ ಮೇರೆ ಬೇಟ, ಮತ್ತು ನೀವೇನು ಕಿಸಿಲಾಕೈತಿದ್ರಿ 2ಕ್ಕೆ? ಏನು ಮಾತಾಡ್ತೀರಿ ಎತ್ತಾಡ್ರಿ, ಏನು ಮಾತಾಡ್ತೀರಿ ಅಂತಂದು. ನಿಮ್ಗೇನಾರೇ ಐತೆ ಮಾನ ಮರ್ಯಾದೆ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ, ದಡ 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 4 ಎನ್ಕೌಂಟ್ರ್ ಮಾಡಿದ್ರೆ ಒಂದು ನಿಂತಿರ್ತಿದಿಲ್ಲ. ನಾವು ಕೆಟ್ಟ ಪುಕ್ಸುಳಿ ಮಕ್ಕಳವರು ಭಾಳ ಭಾಳ ಮಾಡ್ತಾರವರು. ನೀವು ಹಂಗೆ ಮಾಡ್ತೀರಿ. ಲಾಠಿ ಚಾರ್ಜ್ ಇನ್ನವ್ರು ಹಿಂಗೆ ಎತ್ತಿರೋದಿಲ್ಲ, ಮನೆಗೆ ಹೋಗಿ ಮಕ್ಕೊಂಡು ಬಿಟ್ಟಿರ್ತೀರಿ. ನೀವು ವೀರ ಸುರಾದಿ ಸೂರದೆ ನಿಮ್ಮ ಕತ್ತಿ 4 ಹೊಡಿದ್ರು ಹೊಡೆಯಲಾಕೋರು. ನೀವು ಒಳಗೆ ಹೋಗ್ಬಿಡ್ಬೇಕಲ್ಲ, ಒಳಗೆ ಕೂತಿರ್ತಾರಲ್ಲ ಸುಳ್ಳು ಮಕ್ಕಳು ಹಿಡಿದು ತಂದು ತಿರುವಾಡಿ ಹೊಡಿಲಾಕತ್ತಾರೆ. ಅದು ಪೊಲೀಸರು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಕೊಡ್ತಾನೋ ನಿಮ್ಮ ಸಪೋರ್ಟಾಗಿ ಅವರು ಹೇಳ್ತಾರೆ. ನೀವು ಮೊದಲು ಪುಕ್ಕದಿರಿ, ಪೊಲೀಸರು ಏನಪ್ಪ ನೋಡಿ ಮತ್ತು ಈ ಸರ್ಕಾರ ಅಂತ ಯಾರು ಸರ್ಕಾರ ಗುರ್ತೈತಲ್ಲ ಅವ್ರದ್ದೇ ಸಪೋರ್ಟ್. ಮತ್ತು ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಕಿರಿಕಿರಿ ಬೇಡತ್ತೇಳಿ ಅವ್ರು ನಮ್ಮಕ್ಕೆ ಹೊಡೆದು ನಮ್ಮವ್ರ ಕಡೆಯಿಂದ ಹೆಚ್ಚು ಅವಾಜ್ ಮಾಡಿಸ್ತಾರೆ ಅವರು ಹಿಂದೂಗಳ ಕಡೆಯಿಂದ. ನಮಗೆ ಭಾಳ ಅನ್ಯಾಯ ಮಾಡ್ಯಾರ, ಹಿಂದೂಗಳಿಗೆ ಇಲ್ಲಿ ಹೊಡೆದಾರೆ, ಇಲ್ಲಿ ಹೊಡೆದ ಆ ಸಿದ್ದರಾಮಯ್ಯ ಪೊಲೀಸರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಹುಮಾನ ಕೊಡುತ್ತೇನೆ ಅಂತ ಪಂಚಮಸಾಲರು ಹೋರಾಟದಾಗ ಏನು ಮಾಡಿದ್ರು? ಅದು ಯಾವ ಒಬ್ಬ ಇದ್ದವ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟವ IGP. ನಾವು ವಿಧಾನಸಭಾದಾಗ ಹೇಳಿದೆ, ನೀನು IGP ಆಗಿ ಬಿನ್ ಡ್ರೆಸ್ನಾಗ ಬಂತು ಲಾಠಿ ಎತ್ತಿಯಲ್ಲ, ಮುಂದಕ್ಕೆ ಸರ್ಕಾರ ಬಂದಾಗ ನೀನು ನೋಡ್ಕೋತೀನಿ ಅಂತೇಳಿ. ಅವಾಗ ಹೋಮ್ ಮಿನಿಸ್ಟರ್ ಯತ್ನಾಳ್ ಧಮಕಿ ಹೌದತ್ತ. ಬಿನ್ ಡ್ರೆಸ್ನಾಗ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ನಿನ್ಗೆ ಯಾರಿಗೆ ಅವಕಾಶ ಎಲ್ಲಿದೆ? ಯಾವ ಕಾನೂನಿನಾಗ ಇದೆ? ಟೊಪ್ಪಿ ಹಾಕ್ಕೊಂಡಿರ್ಬೇಕು. ಫುಲ್ ಆಫೀಸರು ಎಲ್ಲ ಅವ್ರ ಶಸ್ತ್ರಾಸ್ತ್ರಗಳು ಏನು ಕವಚಗಳದವಲ್ಲ ಎಲ್ಲ ಹಾಕ್ಕೊಂಡು ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅನೌನ್ಸ್ ಮಾಡಬೇಕು ಲಾಠಿ ಚಾರ್ಜ್ ಅಂದಾಗ. ಏನೂ ಇಲ್ಲ, ಹೊಡೆದ್ರು. ಅವನಿಗೆ ಮುಸ್ರಪ್ಪ ಏನೇನೋ ಅದಾನವ, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾರೆ. ಇರಲಿ, ಇನ್ನೊಂದು ಸ್ವಲ್ಪ ದಿವಸ 28 ತನಕ ಏನೇನು ಬಹುಮಾನ ಕೊಡ್ತಾರೆ ಕೊಡಲಿ, ಅವೆಲ್ಲ ಬಹುಮಾನವೂ ವಾಪಸ್ ತಗೋತೀನಿ. ಬರೋಬ್ಬರಿ ಈ ರಾಜ್ಯದಾಗ ನನಗೇನು ಆಸೆ ಇಲ್ಲ,
ನಾನು ಲೂಟಿ ಮಾಡಿ ದುಬೈದಾಗ ಅಲ್ಲಿ ಇಲ್ಲಿ ಆಸ್ತಿ ಮಾಡೋದೇನು ಅವಶ್ಯ ಇಲ್ಲ. ಯಾಕಂದ್ರೆ ನನಗೇನು ನನ್ನ ಮಕ್ಕಳು ಭಾಳ ರೊಕ್ಕ ಮಾಡಬೇಕತ್ತು ಅನ್ನುವಂಥ ಮೈಂಡ್ದವ್ರಿಲ್ಲ. ಈಗಿನೆಲ್ಲ ಮುಖ್ಯಮಂತ್ರಿ ಅಪ್ಪ ಅದಂದ್ರೆ ಬರೀ ವ್ಯಾಪಾರ ಅದೇ. ನಮ್ಮ ಪೂಜ್ಯ ತಂದೆಯವರು ಭಾಳ ರೈತರ ಸಲುವಾಗಿ ಹೋರಾಟ ಮಾಡಿ ಏನು ಸುಡುಗಾಡೆ ಮಾಡ್ಯಾರ. ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಪೂಜ್ಯ ತಂದೆಯವ್ರ ಮಗನ. ಈಗ ಮನೆ ಹೇಳಿದೆ ಸಿದ್ದರಾಮಯ್ಯನವರ ನಿಮ್ಮ ಮಗ ಭಾಳ ಹಾದಿ ಬೀಳಾಕತ್ತಾರ, ಹುಷಾರಿರಿ. ಮೊನ್ನೆ ನೋಡ್ರಿ ಅಜಿತ್ ಪವಾರ್ ಇದು ವಿಧಾನಸಭಾದಾಗ ಹೇಳಿದ್ದು. ಅಜಿತ್ ಪವಾರ್ ಅವ್ರ ಆಸ್ತಿ ಎಷ್ಟಿತ್ತು? 1,00,000 ಕೋಟಿ ರೂಪಾಯಿ. ಏನು ಹಣ ಸಿಗ್ತೇನೆ ರೀ? ಒಂದು ವಾಚ್ ಮ್ಯಾಗ ಹಿಡಿಬೇಕಾಯ್ತು. 1,00,000 ಕೋಟಿ ತೊಗೊಂಡು ಏನು ಮಾಡೋರು? ನಿಮ್ಮದೇ ನೀವು ಉಳಿಲಿಲ್ಲ. ಅದಕ್ಕೆ ಮುಂದಿನ ದಿವಸನಾಗ ಈ ರೊಕ್ಕದ ಸಲುವಾಗಿ ಕರ್ನಾಟಕ ಮಾರುವಂಥ ನಾಯಕರನ್ನು ಆಯ್ಕೆ ಮಾಡಬೇಡ್ರಿ, ಅಂದ್ರೆ ಹಿಂದೂ ಧರ್ಮ ಉಳಿತದೆ. ಇವರೆಲ್ಲ ರಾತ್ರಿ ಅಡ್ಜಸ್ಟ್ಮೆಂಟು, ಮುಂಜಾನೆ ಇದ್ರೆ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಮಾತಾಡ್ತಾರಲ್ಲಿ ವಿಧಾನಸಭೆದಾಗ. ನಾನು ನೋಡ್ತಿರ್ತೀನಿ. ಒಮ್ಮೆ ಅಶೋಕಿಗೆ ಅಂದೆ, ಗಟ್ಟಿಗೆರೆ ಮಾತಾಡು ಮಾರ, ಉಗ್ರವಾಗಿ ಖಂಡಿಸುತ್ತೇನೆ ಅಂದ್ರೆ ಆ ಸಿದ್ದರಾಮಯ್ಯ ಅವ DK ಶಿವಕುಮಾರ್, ಏನು ಅಶೋಕ, ವಿಜೇಂದ್ರ ಫೈಲ್ ತೆಗಿಲ್ಲ ತಗೋತಾನೆ DK ಶಿವಕುಮಾರ್. ಇವ್ರು ಅತ್ತಾರ ನಿಮಗಂದಿಲ್ಲ. ತಪ್ಪು ತಿಳ್ಕೊಬೇಡ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ವ್ಯವಸ್ಥೆ ಕರ್ನಾಟಕದ ಬಗ್ಗೆ ನಾವು ಮಾತಾಡಿ ಯಾರೇ ಮಕ್ಕಳೇ. ನಾ ಹೇಳ್ದೆ ನೀವಿಬ್ಬರು ನಾಟಕ ಕಂಪ್ನಿ ಬಿಡ್ರಿ, ಮಾತಾಡೋದಾದ್ರೆ ನಾಟಕ ಮಾತಾಡ್ರಿ. ಇಲ್ಲಕ್ಕಂದ್ರೆ ನಾನೇ ಯಾರು ವಿರೋಧ ಪಕ್ಷ ನಾಯಕ, ನನ್ನ ಕುರ್ಚಿಯಲ್ಲಿ ಮುಂದೆ ಹಾಕತ್ತೆ ಹೇಳಿದೆ. ಅಶೋಕನ ಮಗಲ ನನಗೆ ಹಾಕ್ರಿ, ನಾ ಅಟ್ಯಾಕ್ ಮಾಡ್ತೀನಿ. ಇವತ್ತು ಹುಡುಗರು ಹೇಳ್ಯಾರ ನೋಡಿ ಧಾರವಾಡದಾಗ, ಯತ್ನಾಳಗೌಡ ನಾನು ತೊಗೊಬೇಕ್ರಿ ವಿಧಾನಸಭೆ ಒಳಗೆ ಮಾತಾಡೋ ಅಂತ. ನನಗೂ ಬೇಕಾದಟ್ಟು ಒಳಗೆ ಹಾಕೋಬೇಕಂತ ಪ್ರಯತ್ನ ಮಾಡೋರು. ಮನೆ ಬಿಜಾಪುರಕ್ಕೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯನವರು. ಅವ್ರಿಗೆ ಚಪ್ಪಾಳಿ ಕೂಗು ಯಾರು ಹೊಡಿಲಿಲ್ಲ. DK ಶಿವಕುಮಾರ್ಗಂತರೂ ಕ್ವಾಂಕಲ್ಲಿಲ್ಲ. ಅವ ಬರೀ ನನ್ನೇ ನೋಡ್ಲಕ್ಕಾಗ್ತ. ನೀ ಹಿಂಗ್ಯಾಕ ನೋಡ್ತಿ ನನ್ನ? ಮುಂದೇನು ಆಡೋದು? ನಾ ಹೆಂಗ ನೋಡಲಿ ನಿನ್ನ? ನನ್ನ ಮ್ಯಾಗ ಕೇಸ್ ಹಾಕದ DK ಶಿವಕುಮಾರ್ 200 ಕೋಟಿ ರೂಪಾಯಿ ಹಾಕಂದೆ. ಈಗ ಅವನೇ ಹೆಸರಾಗಲ್ಲ ಕೋರ್ಟಿಗೆ. ಅವನಿಗೆ ಸಿಕ್ಕೈತೆ ಒಂದು ಪಾಯಿಂಟ್. ಆ ಪಾಯಿಂಟ್ ತೆಗೆದು ಬಿಟ್ಟಿದ್ರೆ ಮುಖ್ಯಮಂತ್ರಿ ಡಾಮೆ. ಅದಕ್ಕೆ ನನ್ನ ವಿರುದ್ಧ ಮಾನಹಾನಿ ಹಾಕಿದ್ದು ಸಹಿತ ಇಲ್ಲ. ಇವತ್ತು ನಿನ್ನೆ ಕೇಸ್ ಇತ್ತು ಕನಕಪುರ್ನ. ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಬಿಜಿ ಇರೋದ್ರಿಂದ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಇದು 10ನೇ ಸಲ ಇದು. ನಾ ಹೇಳೀನಿ, ನೀ ನನಗೇನಾರ ಟಚ್ ಮಾಡಿದೆ ನಿನ್ನ ನಾ ಹೆಂಗೆ ನೋಡಲಿ ನಿನ್ನ? ಸಿದ್ದರಾಮಯ್ಯವ್ರಿಗೆ ಹೇಳೀನಿ. ಸಿದ್ದರಾಮಯ್ಯನವರೇ ಮಿಸ್ಟರ್ ಯತ್ನಾಳ್ BJಪಿದಿಂದ ಎಕ್ಸ್ಪೆಲ್ ಮಾಡ್ಯಾರ ನಿಮ್ಮನ್ನು. ನೀವೇ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರೆ ಏನೋ ಇಲ್ಲ. ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರು ತಮ್ಮನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. ಕೇಳಿಸಲಿಲ್ಲ. ಇನ್ನೇನು ಹೇಳ್ರಿ ಗೌಡ್ರ ಅಂದ್ರೆ ಅವ್ರು ಕಾಂಗ್ರೆಸ್ MLAಗಳೇ ಇನ್ನೇನು ಹೇಳಿದ್ರು. ಹೌದು ಅಂದ್ರೆ ಬಾಯಿ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡಬೇಕು. ನನಗೆ DK ಶಿವಕುಮಾರ್ ಎಲ್ಲರೂ ಸಿಗ್ತಾನೆ ನೋಡೇ ನೋಡ್ತಾನೆ. DK ಶಿವಕುಮಾರ್ ಕೂಡ ನಮ್ಮವರು ಒಳಗೆ ನೋಡ್ತಾರೆ. ಇವನೊಂದು ಮಣ್ಣು ಕೊಟ್ಟೆವು ಅಂದ್ರೆ ನಮ್ಮದೇ ಅಲ್ಲ. ಪೂಜ್ಯ ತಂದೆ ಆದಾಗ ಪೂಜ್ಯ ಮಗ ಮತ್ತು ಲೂಟಿ. ಇವರು ಅವ್ರಿಗೆ ಅಡ್ಜಸ್ಟ್ಮೆಂಟ್. ಜಮೀರ್ ಅಹ್ಮದ್ ಖಾನ್ ಇವರು ಭಯ್ಯ ಅವನಿಗೆ 20 ಕೋಟಿ ರೂಪಾಯಿ ಕೊಡ್ತಾನೆ ಶಿಕಾರಿಪುರಕ್ಕೆ. ನನಗಿದ್ರೆ ಕೊಡೋದಿಲ್ಲ. ಯತ್ನಾಳ್ ಸಾಹೇಬ್ರೆ ನೀವು ಸಾಬ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ಯಾಕೆ ಕೊಡಬೇಕು ಅಂತ. ಸರ್ಕಾರ ರೊಕ್ಕ ಐತೆ, ನಿಮ್ಮ ಅಪ್ಪನ ರೊಕ್ಕ ಐತೆ. ಅನ್ಕೊಂಡು ಕೊಟ್ಟ. ಮೊನ್ನೆ ನನಗೂ 20 ಕೋಟಿ ಕೊಟ್ಟ, ಬಿಡಲಿಲ್ಲ. ಕೊಡೋದು ಮಗಳ ನೀ ಕೊಡೋದು ನಿಂದೇನು ಹಾಕ್ತೀವಿ. ನೀನು ಪಾಕಿಸ್ತಾನ ರೊಕ್ಕ ದುಬೈ ರೊಕ್ಕ ಇದ್ರು. ಅದಕ್ಕೆ ಒಳ್ಳೆ ಕಾಲ ಬರ್ತದೆ. ಏನೋ ಅಂಜಬೇಡ್ರಿ. ಈಗ ಎಷ್ಟು ಕೇಸ್ ಹಾಕ್ತಾರ, ಎಷ್ಟು ಬಡಿತಾರ, ಬಡಿಸೋರಿ. 28ರ ತನಕ ಬಡಿಸೋರಿ. 28 ನಂತರ ಕರ್ನಾಟಕದಾಗ ಯಾರು ಬಡ್ದಿರ್ತಾರಲ್ಲ ಅವರೇ ಬಂದು ನಿಮ್ಗೆ ಸನ್ಮಾನ ಮಾಡೋ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡು ನಾನು ಯಾರು ಮಾತಾಡ್ತೀನಿ. ಹಲೋ ಎಲ್ಲ ಹಿಂದೂ ಬಾಂಧವರ ವಿನಂತಿ ಕಾರ್ಯಕ್ರಮದ